ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಶ್ರೀ ವಾಲ್ಮೀಕಿ ನಾಯಕ ಪದವೀಧರ ವಿದ್ಯಾವರ್ಧಕ ಸಂಘ ರಿಜಿಸ್ಟರ್ಡ್ ಹೊಸಪೇಟೆ ಇವರು ಹಮ್ಮಿಕೊಂಡ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪರೀಕ್ಷಾ ಪೂರ್ವ ತರಬೇತಿ ಕಾರ್ಯಾಗಾರವು ರಾಣಿ ಚೆನ್ನಮ್ಮ ಪ್ರೌಢಶಾಲೆ ಹೊಸಪೇಟೆಯಲ್ಲಿ ನಡೆಯಿತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ವಾಲ್ಮೀಕಿ ನಾಯಕ ಸಮಾಜದ ತಾಲೂಕು ನಿರ್ದೇಶಕರಾದ ಸಿಂದಿಗೇರಿ ದೇವೇಂದ್ರಪ್ಪ ನೆರವೇರಿಸಿದರು. ಅಧ್ಯಕ್ಷತೆಯನ್ನ ಶ್ರೀ ವಾಲ್ಮೀಕಿ ನಾಯಕ ಪದವೀಧರ ವಿದ್ಯಾವರ್ಧಕ ಸಂಘ ರಿಜಿಸ್ಟರ್ಡ್ ಹೊಸಪೇಟೆ ಇದರ ಉಪಾಧ್ಯಕ್ಷರಾದ ಬಿ ಕಿರಣ್ ಕುಮಾರ್ ವಹಿಸಿಕೊಂಡಿದ್ದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಬಿ ಕಿರಣ್ ಕುಮಾರ್ ಅವರು, ಎಸ್ಎಸ್ಎಲ್ಸಿ ಪರೀಕ್ಷೆ ಹತ್ತಿರವಾಗುತ್ತಿರುವ ಹಿನ್ನೆಲೆ ವಿದ್ಯಾರ್ಥಿಗಳು ಎಲ್ಲಾ ಪಾಠಗಳನ್ನು ಹೇಗೆ ಓದಬೇಕು, ಓದಲು ಎಷ್ಟು ಸಮಯ ನಿಗದಿ ಮಾಡಬೇಕು, ರೂಪುರೇಷೆಗಳೇನು, ಓದಿದ ವಿಷಯಗಳನ್ನು ಹೇಗೆ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು, ಕಷ್ಟದ ವಿಷಯಗಳಿಗೆ ಯಾವ ರೀತಿ ಸಮಯ ನಿಗದಿ ಮಾಡಬೇಕು ಎಂಬ ಬಗ್ಗೆ ಶಿಕ್ಷಕರು ಮಾರ್ಗದರ್ಶನ ನೀಡಬೇಕು. ಒಬ್ಬ ಮನುಷ್ಯನಲ್ಲಿ ಏನು ಬೇಕಾದರೂ ಕಸಿದುಕೊಳ್ಳಬಹುದು, ಆದರೆ ಜ್ಞಾನವನ್ನ ಯಾರಿಂದಲೂ ಕಸಿದುಕೊಳ್ಳಲಾಗುವುದಿಲ್ಲ ಎಂದು ಹೇಳಿದರು. ಈ ಕಾರ್ಯಾಗಾರದಲ್ಲಿ ಸಂಪದ ಹನುಮಂತಪ್ಪ, ಸಿಎಸ್ ಶರಣಯ್ಯ, ಜಿ ಗುರುಬಸಣ್ಣ ಹೊಸಪೇಟೆ, ತಾರಿಹಳ್ಳಿ ಜಂಬುನಾಥ, ಶ್ರೀ ವಾಲ್ಮೀಕಿ ನಾಯಕ ಪದವೀಧರ ವಿದ್ಯಾವರ್ಧಕ ಸಂಘದ ಪದಾಧಿಕಾರಿಗಳು, ಪ್ರೌಢಶಾಲೆಯ ಶಿಕ್ಷಕರು, ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಜ್ಞಾನಪ್ಪ ಹೆಚ್ ದ್ಯಾವಣ್ಣವರ್, ಕೊಪ್ಪಳ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಎಲ್ಲರಿಗೂ ಸಮಾನ. ಎಸ್ಎಸ್ಎಲ್ಸಿ ಬುಕ್ಸ್ ಅಷ್ಟೇ ಓದ್ರಿ ಅಂತ ನಾನು ಹೇಳಲ್ಲ. ರೆಡಿ ಶುಡ್ ಮನೆ ಎಲ್ಲರೂ ಫೋನ್ ಬಗ್ಗೆ ಜಾಸ್ತಿ, ಮೊಬೈಲ್ ಬಗ್ಗೆ ಜಾಸ್ತಿ ಹೇಳಲ್ಲ. ಬಟ್ 30 ಮಿನಿಟ್ಸ್ ನಿಮಗೆ ಯಾವ ವಿಷಯ ಇಷ್ಟನೋ, ಪ್ರಾಣಿ ಇರ್ಬೋದು, ಸಸಿ ಇರ್ಬೋದು, ಭೌತಶಾಸ್ತ್ರ ಇರ್ಬೋದು, ರಾಸಾಯನಶಾಸ್ತ್ರ ಇರ್ಬೋದು, ಅದನ್ನ ಹಾಬಿ ನಿಮ್ಮ ಬಂದ್ರೆ ನೀವು ಲೈಫ್ ಅಲ್ಲಿ ಯಾವ ಎಕ್ಸಾಂಪಲ್ ಬಯಲ ಬರೋ ಅವಶ್ಯಕತೆ ಇಲ್ಲ. ನೀವು ಬುಕ್ಸ್ ಓದ್ತಿರ್ತೀನಿ, ಸಬ್ಜೆಕ್ಟ್ ಮುಖ್ಯ ಓದ್ತಿರಿಗೆ ಅಲ್ವಾ? ಸಬ್ಜೆಕ್ಟ್ ಅಲ್ಲಿ ಬಳಸ್ತಾರೆ, ಓದಿಸ್ತಾರೆ, ಕ್ಲಾಸ್ ಮಾಡ್ತಾರೆ. ಸೊ ಮನೇಲಿ ಅಭ್ಯಾಸ ಓದ್ತೀರ, ಅವಾಗ ಓದೋ ಕಾನ್ಸಂಟ್ರೇಷನ್ ಸ್ಕೂಲಲ್ಲಿ ಆಗ್ತೀರ, ಕಾಲೇಜಲ್ಲಿ ಆಗ್ತೀರ, ಅಷ್ಟೇ ಈಸಿ ಅಲ್ಲ, ಹೌದಾ? ಮತ್ತೆ